ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವಾಗ ಕಂಪ್ಯೂಟರ್ ವರ್ಕಲ್ಲಿ ಇವಾಗ ನೀಡಲ್ ಪ್ರಾಬ್ಲಮ್ ಆಗಿದೆ. ಅದು ಪೊಸಿಷನ್ಗೆ ಹೆಂಗೆ ತರಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಕಲರ್ ಸೆಲೆಕ್ಷನ್ ಫಸ್ಟು ಡಿಸೈನ್ ಸೆಲೆಕ್ಷನ್ ಮಾಡ್ಕೊಂಡಾದಮೇಲೆ ಆಮೇಲೆ ಕಲರ್ ಸೆಲೆಕ್ಷನು ಆಗಿದೆ, ನೀಡಲು ಸೆಲೆಕ್ಷನ್ ಆಗಿದೆ. ಲಾಸ್ಟ್ ಬನ್ನಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಪ್ರಾಬ್ಲಮ್ ಬಂದಾಗ ಅದನ್ನು ನಾರ್ಮಲ್ ಪೊಸಿಷನ್ಗೆ ಹೆಂಗೆ ತರಬೇಕು ಅಂತಂದರೆ, ಇಲ್ಲಿ ನೀಡಲ್ ಇದಾವಲ್ಲ ಅದ್ರ ಹಿಂದೆ ಹಿಂಗೆ ರಿಂಗ್ ಟೈಪಲ್ಲಿ ಬರುತ್ತೆ. ಆ ರಿಂಗ್ ಟೈಪಲ್ಲಿ ಬಂದಾಗ ಇದನ್ನು ಹಿಂಗೆ ಮೂವ್ ಮಾಡ್ಕೋತಾ ಸ್ವಲ್ಪ ಸ್ವಲ್ಪ ಮೂವ್ ಮಾಡ್ಕೊಂಡು ಹೋದರೆ ಅದು ನೋಡಿ ಇಲ್ಲಿ ಪೊಸಿಷನ್ಗೆ ಬಂದಿದೆ. ಇದು ಈ ಥರ ಪೊಸಿಷನ್ಗೆ ಬಂದು ನಾರ್ಮಲ್ ಪೊಸಿಷನ್ಗೆ ತಂದ್ಕೊಂಡು ಡಿಸೈನ್ ಮೂವ್ ಮಾಡ್ಕೋಬೋದು. ಈ ಥರ ವೀಲ್ ಇದೆಯಲ್ಲ, ಆ ಥರ ಪ್ರಾಬ್ಲಮ್ ಏನಾದರೂ ಬಂದಾಗ ಈ ಥರ ವೀಲ್ನ ನಿಧಾನಕ್ಕೆ ಹಿಂಗೆ ಮೂವ್ ಮಾಡ್ಕೊಂಡು ಹೋದರೆ ಆ ಪೊಸಿಷನ್ಗೆ ಬರುತ್ತೆ. ಆಮೇಲೆ ನಾರ್ಮಲಾಗೇ ಆಗುತ್ತೆ. ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಇದು ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು. ಈ ವಿಡಿಯೋ ನೋಡ್ಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.